ಹೇಳಿ ಬೆಳಕು ಯಾರು ಬಾಯ್ ತೆಗೆದಿರ್ಬೇಕು ಬೆಳಕು ಎಸ್ ನಾವೇ ಬೆಳಕು. ಬೇರೊಂದ್ ಕಡೆ ಬೆಳಕು ಬರ್ತದೆ, ಇನ್ನೆಲ್ಲೋ ಬರ್ತದೆ, ಅದೆಲ್ಲ ಇಲ್ಲ. ಬೆಳಕು ನಿನ್ನಾಗಿ ದೇವ್ರು ಮಾಡಿದ್ದಾನೆ. ಅದನ್ನ ಆಮೇಲೆ ಅಂಗೀಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಲೋಕದಲ್ಲಿ ಅವ್ರು 3 ವರ್ಷಗಳ ಕಾಲ ಸೇವೆ ಮಾಡಿದ್ರು. ಆ ನಂತರ ಜವಾಬ್ದಾರಿ ಯಾರಿಗೆ ಕೊಟ್ರು? ಯಾರಿಗೆ ಕೊಟ್ರು? ನೀವಿದ್ರೆ ಅವತ್ತಲ್ಲಿ ನಾವೇ ಕೊಟ್ರು. ನೀವ್ ಯಾರಿದ್ರೆ ಅವತ್ತಲ್ಲಿ 2000 ವರ್ಷಗಳಿಂದ ಶಿಷ್ಯರಿಗೆ ಕೊಟ್ರು. ತನ್ನ ಶಿಷ್ಯರಿಗೆ ಕೊಟ್ಟು 11 ಜನ ಶಿಷ್ಯರಿಗೆ ಕೊಟ್ಟು ಏನ್ ಮಾಡಿದ್ರು? ನಂಬಿ ಹೊಟ್ಟೋದ್ರು. ನಂಬಿಕಸ್ತರ ಮಾಡಿಲ್ಲ ಅವರೆಲ್ಲ. ಆ ಶಿಷ್ಯರಿಗೆ ಕೊಟ್ಟು ಹೋಗಿ ಇವತ್ತೀಗ ಶಿಷ್ಯರಿಗೆ ಸಿಕ್ಕಿದೆ. ದೇವರಿಗೆ ಸ್ತೋತ್ರ. ಸಿಕ್ಕಿದೆ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾವೇ ನಮ್ಗೆ ಪರವಾಗಿಲ್ಲ. ಸೊ ಸಿಕ್ಕಿದಾಗ ಇದನ್ನೇನ್ ಮಾಡ್ಬೇಕು? ಭದ್ರ ಮನೆ ಇಟ್ಕೊಳ್ಬೇಕಾ? ಏನ್ ಮಾಡ್ಬೇಕು ಇವಾಗ? ಜನ ನೀನ್ ನೋಡುವಾಗ ಯಾರೋ ಈ ತರ ಇದಾರ, ಇದಕ್ಕಿಂತ ಮುಂಚೆ ಒಂಥರ ಇಲ್ವೋ, ವ್ಯತ್ಯಾಸ ಬಹಳ ಸಂತೋಷವಾಗಿದ್ದಾರೆ ಅಂತೇಳಿ ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ಆ ಸಂತೋಷವನ್ನ ಅವ್ನು ಏನ್ ಮಾಡ್ಬೇಕು? ಇವಾಗ ಅವ್ರಿಗೆ ಏನ್ ಮಾಡ್ಬೇಕು? ಬಚ್ಚಿಟ್ಕೊಂಡ್ಬಿಡ್ಬೇಕಲ್ಲ, ಗಬಲ್ ಹಾಕಿಟ್ಕೊಂಡ್ಬಿಡ್ಬೇಕಲ್ಲ. ಮನೇಲಿ ನಾವು ಕಿಚನ್ ಅಲ್ಲಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡೋಣ. ಅರೆ ಹೇಳಿ, ಏನ್ ಮಾಡ್ಬೇಕು? ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇತರರ ಪ್ರಯೋಜನಕ್ಕಾಗಿ, ಇತರರ ಆಶೀರ್ವಾದಕ್ಕಾಗಿ ನಿನ್ನ ನಮ್ಮ ದೇವರು ಅಭಿಷೇಕ ಮಾಡಿದ್ದಾನಂತೆ. ಸೊ ಅಭಿಷೇಕ ಮಾಡಿದ್ಮೇಲೆ ಈ ಅಭಿಷೇಕ ಪ್ರಕಟವಾಗ್ಬೇಕು ಲೋಕಕ್ಕೆ, ಮುಚ್ಚಲ್ಪಟ್ಟಿರ್ಬಾರ್ದು. ನಾವ್ ಇನ್ನೇನ್ ಕಲ್ತ್ಕೊಂಡು ಹೋದ್ವಾರ ದೇವರು 3 ಸಂಗತಿಗಳನ್ನ ನೆರವೇರಿಸಿದ. ಯಾವ್ದು? ಬರಿದಾಗಿಯೋ ಶೂನ್ಯವಾಗಿಯೋ ಕತ್ತಲೆ ಇತ್ತು. ದೇವ್ರ ಏನ್ ಮಾಡಿದ್ರು? ಫಸ್ಟ್ ಹೇಳಿ, ಬಾಯಿ ತೆಗೆದು ಮಾತಾಡ್ಬೇಕು. ಏನ್ ಹೇಳಿದ್ರು? ದೇವ್ರು